ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಪ್ರಾರಂಭವಾದ ಫೈಟ್. ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ದಿನೇ ದಿನೇ ಬಿರುಸುಗೊಳ್ತಾ ಇದೆ. ನನ್ನನ್ನ ಯಾವ ಪ್ರಾಣಿಗಾದ್ರೂ ಹೋಲಿಸಿ ಮಾತನಾಡಲಿ, ಸಿಂಹ ಅಲ್ಲ ತೋಳ ಅಂದ್ರೂ ಬೇಜಾರಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಪ್ರತಾಪ್ ಸಿಂಹ ಕೌಂಟರ್ ನೀಡಿದ್ದಾರೆ. ಏಜೆನ್ಸಿ ಮಾಡಿ ಡಿಸೈನ್ ಮಾಡಿ ಬೈರಿ, ನಿಮ್ಮಂತಹ ಎಲ್ಲರೂ ಅದೃಷ್ಟವಂತರಲ್ಲ ಸರ್. ಸದಾಶಿವನಗರದಲ್ಲಿ ಕಾರು ಬಂಗ್ಲೆ ಇದೆ, ಒಂದೇ ನಂಬರ್ನ 16 ಕಾರನ್ನ ಇಟ್ಕೊಂಡಿದ್ದೀರಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿ ಬೇಕಾದ್ರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ ಆರ್ಎಸ್ಎಸ್ ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದನ್ನು ಕೂಡ ಕಾಮೆಡ್ಕೆ ಮತ್ತು ಸಿಇಟಿ ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಇಂತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ ತರ ಬಡ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೇನಾದ್ರೂ ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಪ್ರಾರಂಭವಾದ ಫೈಟ್. ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ದಿನೇ ದಿನೇ ಬಿರುಸುಗೊಳ್ತಾ ಇದೆ. ನನ್ನನ್ನ ಯಾವ ಪ್ರಾಣಿಗಾದ್ರೂ ಹೋಲಿಸಿ ಮಾತನಾಡಲಿ, ಸಿಂಹ ಅಲ್ಲ ತೋಳ ಅಂದ್ರೂ ಬೇಜಾರಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಪ್ರತಾಪ್ ಸಿಂಹ ಕೌಂಟರ್ ನೀಡಿದ್ದಾರೆ. ಏಜೆನ್ಸಿ ಮಾಡಿ ಡಿಸೈನ್ ಮಾಡಿ ಬೈರಿ, ನಿಮ್ಮಂತಹ ಎಲ್ಲರೂ ಅದೃಷ್ಟವಂತರಲ್ಲ ಸರ್. ಸದಾಶಿವನಗರದಲ್ಲಿ ಕಾರು ಬಂಗ್ಲೆ ಇದೆ, ಒಂದೇ ನಂಬರ್ನ 16 ಕಾರನ್ನ ಇಟ್ಕೊಂಡಿದ್ದೀರಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿ ಬೇಕಾದ್ರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ ಆರ್ಎಸ್ಎಸ್ ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದನ್ನು ಕೂಡ ಕಾಮೆಡ್ಕೆ ಮತ್ತು ಸಿಇಟಿ ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಇಂತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ ತರ ಬಡ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೇನಾದ್ರೂ ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಪ್ರಾರಂಭವಾದ ಫೈಟ್. ಪ್ರತಾಪ್ ಸಿಂಹ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ ದಿನೇ ದಿನೇ ಬಿರುಸುಗೊಳ್ತಾ ಇದೆ. ನನ್ನನ್ನ ಯಾವ ಪ್ರಾಣಿಗಾದ್ರೂ ಹೋಲಿಸಿ ಮಾತನಾಡಲಿ, ಸಿಂಹ ಅಲ್ಲ ತೋಳ ಅಂದ್ರೂ ಬೇಜಾರಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಪ್ರತಾಪ್ ಸಿಂಹ ಕೌಂಟರ್ ನೀಡಿದ್ದಾರೆ. ಏಜೆನ್ಸಿ ಮಾಡಿ ಡಿಸೈನ್ ಮಾಡಿ ಬೈರಿ, ನಿಮ್ಮಂತಹ ಎಲ್ಲರೂ ಅದೃಷ್ಟವಂತರಲ್ಲ ಸರ್. ಸದಾಶಿವನಗರದಲ್ಲಿ ಕಾರು ಬಂಗ್ಲೆ ಇದೆ, ಒಂದೇ ನಂಬರ್ನ 16 ಕಾರನ್ನ ಇಟ್ಕೊಂಡಿದ್ದೀರಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ
ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿಗೆ ಬೇಕಾದ್ರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ RSS ಬೈತೀರಿ, ಜೊತೆ ಪ್ರತಾಪ್ ಸಿಂಹನ್ನು ದಿನಾನು ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದನ್ನು ಕೂಡ ಕಾಮೆಡ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಇಂತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗಿರಲ್ಲ ಸರ್. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ ತರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೇನಾದ್ರೂ ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ನೀವು ನನ್ನನ್ನ ಯಾವ ಪ್ರಾಣಿಗೆ ಬೇಕಾದ್ರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ RSS ಬೈತೀರಿ, ಜೊತೆ ಪ್ರತಾಪ್ ಸಿಂಹನ್ನು ದಿನಾನು ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಅದು ಡಿಸೈನ್ ಬಾಕ್ಸ್ ಇರ್ಬೋದು, ಅಟೋಸ್ಪಿಯರ್ ಇರ್ಬೋದು, ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು. ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ, ನಿಮ್ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ, ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ. ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್. ಸರ್, ಪ್ರತಿ ವರ್ಷನೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ 2 ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ. ಈ ವರ್ಷದನ್ನು ಕೂಡ ಕಾಮೆಡ್ಕೆ ಮತ್ತು CET ರ್ಯಾಂಕಿಂಗ್ ತೆಗೆದು ನೋಡಿ, 2 ಲಕ್ಷ ಚಿಲ್ಲರೆ ರ್ಯಾಂಕಿಂಗ್ ಅಂದ್ರೆ ಎಲಿಜಿಬಲ್ ಇದ್ದಾರೆ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಸರ್, ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಇಂತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗಿರಲ್ಲ ಸರ್. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ ತರ ಬಡವ ಹಿನ್ನೆಲೆಯಿಂದ